ದೇಹವನ್ನ ಆರೋಗ್ಯವಾಗಿ ಇಟ್ಕೊಳ್ಬೇಕು ಅಂದ್ರೆ ಉತ್ತಮ ಆಹಾರ ಸೇವನೆ ಕೂಡ ಮುಖ್ಯ. ಹಾಗೆ ನೀವು ಆರೋಗ್ಯಕರ ಎಂದು ತಿಳಿದುಕೊಂಡಿರುವ ಅನೇಕ ಆಹಾರಗಳು ನೀವಂದುಕೊಂಡಷ್ಟು ಆರೋಗ್ಯವಂತ ಕೂಡ ಆಗುವುದಿಲ್ಲ. ನಿಮ್ಮ ಅರಿವಿಗೆ ಬಾರದೆ ಅಪ್ಪಿತಪ್ಪಿ ಇವುಗಳನ್ನ ಹೆಚ್ಚಾಗಿ ತಿಂದುಬಿಟ್ರೆ ಹೃದಯಕ್ಕೆ ತುಂಬಾ ಡೇಂಜರಸ್. ಹಾಗಾದ್ರೆ ಯಾವುದು ಆ ಆಹಾರ ಅಂತ ನಾನು ತಿಳಿಸ್ಕೊಡ್ತೀನಿ. ಅಶ್ವ ಹೆಲ್ತ್ ನಲ್ಲಿ ನಾನು ಡೈರೆಕ್ಟ್. ನಮ್ಮ ಆಹಾರ ಪದ್ಧತಿ ನಮ್ಮ ಆರೋಗ್ಯವನ್ನ ಮ್ಯಾನೇಜ್ ಮಾಡಬೇಕು. ಅದರಲ್ಲದು ಪ್ರಮುಖ ಪಾತ್ರವನ್ನ ಕೂಡ ವಹಿಸುತ್ತೆ. ಆದ್ರೆ ನಾನು ಮೊದಲೇ ಹೇಳಿದಂತೆ ಸರಿಯಾದ ಆಹಾರ ಪದ್ಧತಿಯನ್ನ ಅಳವಡಿಸಿಕೊಂಡಿಲ್ಲ ಅಂದ್ರೆ ಹೃದಯಕ್ಕೆ ಸಂಬಂಧಪಟ್ಟಂತೆ ಅಪಾಯ ತಂದುಕೊಳ್ತೀವಿ. ಕೇವಲ ಹೊರಗಿನ ಆಹಾರಗಳು ಮಾತ್ರ ಅಲ್ಲ, ಮನೆಯಲ್ಲಿ ಆರೋಗ್ಯಕರವಾದ ಆಹಾರಗಳು ಎನಿಸಿಕೊಂಡ ಅನೇಕ ಪದಾರ್ಥಗಳು ನಮ್ಮ ಹೃದಯಕ್ಕೆ ಅಷ್ಟು ಒಳ್ಳೆಯದಾಗಿರುವುದಿಲ್ಲ. ಅದರಲ್ಲಿ ಮೊದಲನೇದಾಗಿ ಬಿಳಿ ಅನ್ನ ಅಥವಾ ವೈಟ್ ರೈಸ್. ನಿಮ್ಮ ಆಹಾರ ಪದ್ಧತಿಯಲ್ಲಿ ಯಾವಾಗ ನೀವು ಬಿಳಿ ಅನ್ನಕ್ಕೆ ಹೆಚ್ಚು ಪ್ರಿಯಾರಿಟಿ ಕೊಡ್ತೀರಿ, ಆಗ ನೀವಾಗಿಯೇ ನಿಮ್ಮ ಹೃದಯಕ್ಕೆ ತೊಂದರೆಯನ್ನ ತಂದ್ಕೊಳ್ತಾ ಇದ್ದೀರಿ ಅಂತ ಅರ್ಥ. ಯಾಕಂದ್ರೆ ಬಿಳಿ ಅನ್ನ ನಿಮಗೆ ಮಧುಮೇಹದಂತಹ ಕಾಯಿಲೆಗಳನ್ನ ಅಂದ್ರೆ ಶುಗರ್ನಂತಹ ಕಾಯಿಲೆಗಳನ್ನ ತಂದ್ಕೊಡತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸೋದಕ್ಕೆ ಹೋದ್ರೆ ಇದು ನಿಮ್ಮ ದೇಹದ ತೂಕವನ್ನ ಹೆಚ್ಚು ಮಾಡಿಬಿಡುತ್ತೆ. ಎರಡನೇದಾಗಿ ಟೇಬಲ್ ಸಾಲ್ಟ್. ನಿಮ್ಮ ಆಹಾರ ಪದ್ಧತಿಯಲ್ಲಿ ಉಪ್ಪನ್ನ ಸಾಧ್ಯವಾದಷ್ಟು ಕಡಿಮೆ ಸೇವಿಸಿ. ಇದನ್ನ ಮಿತಿಮೀರಿ ಹೆಚ್ಚಾಗಿ ಸೇವಿಸೋದಕ್ಕೆ ಹೋದ್ರೆ ಅದರಿಂದ ಹೃದಯಕ್ಕೆ ತೊಂದರೆ ಆಗೋದು ಖಂಡಿತ. ಹೀಗಾಗಿ ಉಪ್ಪು ಅಥವಾ ಉಪ್ಪಿನಕಾಯಿ ನಿಮ್ಮ ಆಹಾರ ಪದ್ಧತಿಯಲ್ಲಿ ಆದಷ್ಟು ಕಡಿಮೆ ಇರಲಿ. ಮೂರನೇದಾಗಿ ಬೆಣ್ಣೆ. ಕೆಲವರಿಗೆ ಬೆಣ್ಣೆ ದೋಸೆ ಸೇರಿದಂತೆ ಇತರ ಆಹಾರ ಪದಾರ್ಥಗಳಲ್ಲೂ ಕೂಡ ಬೆಣ್ಣೆಯನ್ನ ಹೆಚ್ಚಾಗಿ ಹಾಕೊಂಡು ಬಳಸಿಕೊಂಡು ಸೇವಿಸೋದು ಬಹಳ ಇಷ್ಟಪಡ್ತಾರೆ. ಆದ್ರೆ ಇದು ಹೃದಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಇದು ಅಲ್ಲದೆ ಮಾರುಕಟ್ಟೆಯಲ್ಲಿ ಸಿಗುವ ಬೆಣ್ಣೆ ತುಂಬಾ ಕಳಪೆ ಮಟ್ಟದ್ದು ಕೂಡ ಇರುತ್ತೆ. ಇದನ್ನ ಸೇವನೆ ಮಾಡೋದ್ರಿಂದ ನೀವಾಗಿಯೇ ಹೃದಯದ ಸಮಸ್ಯೆಗಳನ್ನ ಬರುವಂತಹ ಸಾಧ್ಯತೆ ಇದೆ. ಇನ್ನು ಪಾಸ್ತಾವನ್ನ ಕೂಡ ಹೆಚ್ಚಾಗಿ ತಿನ್ನೋದಕ್ಕೋದ್ರೆ ಇದರಿಂದ ಹೃದಯಕ್ಕೆ ತೊಂದರೆ ಕಟ್ಟಿಟ್ಟ ಬುತ್ತಿ. ಇಷ್ಟು ಮಾತ್ರ ಅಲ್ಲದೆ ಸಕ್ಕರೆ ಕಾಯಿಲೆ ಇರುವವರು ಕೂಡ ಅಥವಾ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಯಾರಿಗೆ ಹೆಚ್ಚಾಗಿರುತ್ತೆ ಅವರು ಕೂಡ ಮಿತಿ ಮೀರಿದ ಪ್ರಮಾಣದಲ್ಲಿ ಪಾಸ್ತಾವನ್ನ ತಿಂತಾ ಇದ್ರೆ ಹೃದಯಾಘಾತ ಸಮಸ್ಯೆಯನ್ನ ಖಂಡಿತವಾಗಿ ಎದುರಿಸಲೇಬೇಕಾಗುತ್ತೆ. ಇನ್ನು ಇದ್ರ ಜೊತೆಗೆ ಬೇಕರಿಯಲ್ಲಿ ಸಿಗುವ ಅನೇಕ ಬಗೆಯ ಸಿಹಿ ತಿಂಡಿಗಳು, ಅಂಗಡಿಯಲ್ಲಿ ಸಿಗುವ ಸಿಹಿ ಪದಾರ್ಥಗಳು ಎಲ್ಲವೂ ಕೂಡ ರಿಫೈನ್ ನಿಂದ ಮಾಡಲಾದ ಆಹಾರಗಳಾಗಿರುತ್ತೆ. ಇವುಗಳನ್ನ ಸೇವನೆ ಮಾಡೋದ್ರಿಂದ ಹೃದಯದ ಕಾಯಿಲೆಗಳು ಹೆಚ್ಚಾಗುತ್ತೆ. ಇದ್ರ ಜೊತೆಗೆ ನಾವು ಎಲ್ಲೂ ಕೂಡ ಈ ಎಲ್ಲಾ ಆಹಾರಗಳನ್ನ ಸಂಪೂರ್ಣವಾಗಿ ನೀವು ಬಿಟ್ಬಿಡ್ಬೇಕು ಅಂತ ಹೇಳ್ತಾ ಇಲ್ಲ. ಬದಲಾಗಿ ಆದಷ್ಟು ಅವಾಯ್ಡ್ ಮಾಡಿ. ಹಾಗೆಯೇ ಇದೇ ರೀತಿಯ ಆರೋಗ್ಯ ಟಿಪ್ಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ಅಶ್ವ ಹೆಲ್ತ್.